ಚಾನಲ್ಗೆ ಸ್ವಾಗತ. ಇವತ್ತು ಎರಡು ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ಮಾವಿನ ಹಣ್ಣಿನ ಶೇಖರಣೆ ಎರಡು ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬಾದಾಮು ಮ್ಯಾಂಗೋ 1 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಎರಡು ರೀತಿಯಲ್ಲಿ ನೋಡಿ, ಎರಡನ್ನೂ ಸೇರಿ ನಾನು ಎರಡು ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿದೆ, ತುಂಬಾ ಟೇಸ್ಟ್ ಆಗಿತ್ತು. ಮತ್ತು ಎರಡು ಕೂಡ ತುಂಬಾ ಡಿಫ್ರೆಂಟ್ ಬರುತ್ತೆ ರೆಸಿಪಿ, ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ. ಯೂಶ್ವಲಿ ಪ್ರಸಾದ ಟೈಮಲ್ಲಿ ಇದನ್ನು ಕೊಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ದೇವಸ್ಥಾನದಲ್ಲಿ ಕೊಡ್ಬೋದು, ಇಲ್ಲ ನೀವು ಹಬ್ಬದಲ್ಲಿ ಪೂಜೆ ಮಾಡಲಿಕ್ಕೆ ಇಡ್ಬೋದು ನೈವೇದ್ಯಕ್ಕೆ. ಆ ರೀತಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಫಸ್ಟಿಗೆ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಚೌಕ ಪೀಸ್ ಬರಬೇಕು, ನಮಗೆ ಸ್ಕ್ವೇರ್ ಪೀಸ್ ಬರಬೇಕು. ಆವಾಗ ತುಂಬ ಚೆನ್ನಾಗಾಗುತ್ತೆ. ಫುಲ್ ಸ್ಮ್ಯಾಶ್ ಮಾಡಿಬಿಟ್ರೆ ಅಷ್ಟು ತಿನ್ನಲಿಕ್ಕೇನೂ ಸಿಗೋದಿಲ್ಲ, ಒಳ್ಳೆ ಪೇಸ್ಟ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಚೌಕ ರೀತಿಯಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ನಾನು ಫಸ್ಟಿಗೆ ಸಿಪ್ಪೆ ಹರ್ಕೊಂಡು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ನೀವೇ ಫಸ್ಟಿಗೆ ಕಟ್ ಮಾಡಿಕೊಂಡು ಆಮೇಲೆ ಸಿಪ್ಪೆ ತೆಗಿತೀನಿ ಅಂದರೆ ಈ ರೀತಿ ಚೌಕ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಈಗ ನೋಡಿ, ಫಸ್ಟಿಗೆ ಅವಲಕ್ಕಿ ಮತ್ತು ಮ್ಯಾಂಗೋ ಶೇಖರಣೆ ಅಂತ ಇದಕ್ಕೆ ನೇಮು. ಹಾಗಾಗಿ ಫಸ್ಟ್ ಅವಲಕ್ಕಿಯನ್ನು 1 ಕಪ್ಪಷ್ಟು ತೊಗೊಂಡು 1 ಕಪ್ಪಷ್ಟು ನೀರು ಹಾಕಿ ಅದನ್ನು ಒಂದು 5 ಮಿನಿಟ್ಸು ನೆನೆಸ್ಕೋತಾ ಇದ್ದೀನಿ, ಸಾಫ್ಟ್ ಆಗಲಿಕ್ಕೋಸ್ಕರ. ಅದು ನೋಡಿ, ಅಳತೆ ನೋಡ್ಕೊಳ್ಳಿ. 1 ಕಪ್ಪಷ್ಟು ಮ್ಯಾಂಗೋನ ಹಾಕಿದ್ದೀನಿ, ಕಟ್ ಮಾಡಿರೋದು ಮ್ಯಾಂಗೋ ಪಲ್ಪು. ಅದಾದಮೇಲೆ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ನೋಡಿ, ಈಗ ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಅವಲಕ್ಕಿ ಎಲ್ಲ ಹಾಕಿದ್ದೀನಿ ಅಲ್ಲ, ಹಾಗಾಗಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದರೆ. ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಸ್ವೀಟ್ ಫ್ಲೇವರು. ಅದಾದ ನಂತರ ಕಾಯಿಯನ್ನು ತುರಿದ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ನೀರು ಹಾಕಿ ಪೇಸ್ಟ್ ಮಾಡಿ ಅದರಿಂದ ಕಾಯಿ ಹಾಲನ್ನು ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಕಾಯಿ ಹಾಲು ಹಾಕಬೇಕು, ಅದು ಮಿಲ್ಕ್ ಕಲರ್, ಎರಡು ಕೂಡ ವೈಟ್ ಕಲರ್ ಇರುತ್ತೆ ನೋಡಲಿಕ್ಕೆ. ಇದು ಕಾಯಿ ಹಾಲು, ಅದಕ್ಕೋಸ್ಕರನೇ ನಿಮಗೆ ಪ್ರೊಸೀಜರನ್ನು ತೋರಿಸಿದ್ದು, ಕಾಯಿ ಹಾಲು ಹೇಗೆ ತೆಗೆಯೋದು ಅಂತ. ಅದಾದಮೇಲೆ ಸೇಮ್ ಅದೇ ಇದರಲ್ಲಿ 1 ಕಪ್ಪಷ್ಟು ಕಾಯಿ ಹಾಲನ್ನು ತೊಗೋತಾ ಇದ್ದೀನಿ. ಕಾಯಿ ಹಾಲು ಆಯಿತು ನೋಡಿ. ಇದು ಅವಲಕ್ಕಿ ಮಾವಿನ ಹಣ್ಣಿನ ಶೇಖರಣೆ ಮಾಡ್ತಾ ಇರೋದು. ನೆಕ್ಸ್ಟ್ ಬೇರೆದು ಮಾಡ್ತೀನಿ. ಇದಾದ ನಂತರ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಫಸ್ಟ್ 3 ಮಾವಿನ ಹಣ್ಣು ತೊಗೊಂಡಿದ್ನಲ್ಲ, ಅದರಲ್ಲೇ ನಾನು 2 ಕೂಡ ರೆಸಿಪಿ ಮಾಡ್ತಾ ಇರೋದು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೊಂದು ಸಲ ಮಿಕ್ಸ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಾಗಿತ್ತು. ಅದಾದಮೇಲೆ ನಂತರ ನನಗೆ ಇನ್ನೊಂದು ಅನ್ನಿಸ್ತು, ಆ ಮ್ಯಾಂಗೋ ಪಲ್ಪ್ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದರೆ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ತೀರಾ ಹಣ್ಣು ಮ್ಯಾಂಗೋ ತಂದರೆ ಆಟೋಮೆಟಿಕಲಿ ಅದು ನಿಮಗೆ ಬ್ರೇಕ್ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಹಣ್ಣಾಗಿತ್ತು, ಮತ್ತು ಅಷ್ಟು ತೀರಾ ಹಣ್ಣಾಗಿರಲಿಲ್ಲ, ಫುಲ್ ಸಾಫ್ಟ್ ಇರಲಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ತಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ತುಂಬ ಕ್ರೀಮ್ ಬಂದಿದೆ. ಇದೇ ರೀತಿ ನೀವೇ ಮಾಡಿ. ಇದು ನಾನು ಏನು ತೋರಿಸ್ತಿದ್ದೀನೋ ಇದು ಒಂದು ರೀತಿಯ ಶೇಖರಣೆ, ಅವಲಕ್ಕಿ ಮಾವಿನ ಹಣ್ಣಿನ ಶೇಖರಣೆ. ಇದಾದ ನಂತರ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವೆರಡೂ ಶೇಖರಣೆ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಇತ್ತು. ಇಲ್ಲ ಅಂತಂದರೆ ಸಪ್ರೇಟ್ ವಿಡಿಯೋ ಮಾಡಿದರೆ ತುಂಬ ಶಾರ್ಟ್ ಆಗಿಬಿಡುತ್ತೆ, ಲೆಸ್ ದೆನ್ 2 ಮಿನಿಟ್ಸ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಒಟ್ಟಿಗೆ ಇರಲಿ ಅಂತ, ಎರಡು ರೀತಿ ಒಟ್ಟಿಗೆ ಇರಲಿ ಅಂತ. ನೋಡಿ, 1 ಕಪ್ಪಷ್ಟು ಮ್ಯಾಂಗೋ ಪಲ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಸಾಕು, ಏಕೆಂದರೆ ಅದು ಅವಲಕ್ಕಿ ಸಪ್ಪೆ ಇರುತ್ತೆ. ಹಾಗಾಗಿ ಅದಕ್ಕೆ ಜಾಗರಿ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಅಷ್ಟೇ ಬೇಡ. ಓಕೆ, ಇದು ನೋಡಿ, ಮ್ಯಾಂಗೋ ಮತ್ತು ಜಾಗರಿ, ಹಾಲು, ಹಸುವಿನ ಹಾಲು, ಕೊಕೊನಟ್ ಮಿಲ್ಕ್ ಅಲ್ಲ, ಹಸುವಿನ ಹಾಲು, ಮತ್ತು ಕಾಯಿ ತುರ್ಕೊಂಡಿರ್ತಕ್ಕಂತಹ ಕಾಯಿ. ಅದಾದ ನಂತರ ಏಲಕ್ಕಿ ಪೌಡರು, ಇಷ್ಟನ್ನು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಮಾತ್ರ ಎರಡಕ್ಕೂ ಕಂಪೇರ್ ಮಾಡಿದ್ದೀನಿ, ಎರಡನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಅದರಲ್ಲೂ ನನಗೆ ಫೇವ್ರೇಟ್ ಆಗಿದ್ದು ಇದು ಅವಲಕ್ಕಿದು, ಇನ್ನೂ ಚೆನ್ನಾಗಿ ಬರುತ್ತೆ. ಅದರಿಗಿಂತನೂ ತುಂಬ ಚೆನ್ನಾಗಾಗಿತ್ತು ಇದು ಎರಡನೇದು, ಅಂದರೆ ಮಾವಿನ ಹಣ್ಣಿನ ಶೇಖರಣೆ. ಯೂಶ್ವಲಿ ಇದು ಟ್ರೆಡಿಷ್ನಲ್ ಸ್ಟೈಲಲ್ಲಿ ಹೀಗೆ ಮಾಡೋದು. ನಮಗೆ ದೇವಸ್ಥಾನಕ್ಕೆ ಇಲ್ಲ ಟೆಂಪಲ್ಗೆ ಆ ರೀತಿ ಏನಾದ್ರು ಬೇಕು ಅಂತಂದರೆ ಅವಲಕ್ಕಿ ಹಾಕಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ.
ನೋಡಿ ಇದು ಎಷ್ಟು ತುಂಬ ಚೆನ್ನಾಗಾಗಿತ್ತು ಅಂದರೆ ಇದು ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕಾಗಿರಲಿಲ್ಲ, ಹಾಗೆಯೇ ಸ್ಮ್ಯಾಶ್ ಮಾಡ್ಬೋದಿತ್ತು. ಇದನ್ನು ತುಂಬಾ ಚೆನ್ನಾಗಾಗಿತ್ತು. ಇದನ್ನು ನೀವು ಹೋಳಿಗೆ ಜೊತೆಗೆ ಕೂಡ ಮಾಡ್ತಾರೆ ಮದುವೆ ಮನೆಯಲ್ಲಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು. ಹೋಳಿಗೆ ಮನೆಯಲ್ಲಿ ಅಷ್ಟು ಮದುವೆ ಮನೆಯಲ್ಲಿ ಅಷ್ಟು ಡಿಫ್ರೆಂಟಾಗಿ ಮಾಡೋದಿಲ್ಲ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ಪ್ರಸಾದ ರೀತಿ. ಮತ್ತು ಹೋಳಿಗೆ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಾಗಿತ್ತು ಅಂದರೆ ತುಂಬಾ ಒಳ್ಳೆ ಕ್ರೀಮ್ ಥರ ಬಂದಿತ್ತು. ಟೇಸ್ಟು ಕೂಡ ಸೂಪರಾಗಿ ಬಂದಿತ್ತು. ಹಾಗೆ ತಿಂದಿದ್ವಿ ಇದನ್ನು, ಯಾವುದೂ ಹೋಳಿಗೆ ಮಾಡಿರಲಿಲ್ಲ. ಅದನ್ನು ಹಾಗೆ ಬೌಲಲ್ಲಿ ತಿಂದು ತುಂಬಾ ಚೆನ್ನಾಗಿದೆ. 2 ರೀತಿಯದ್ದು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ರೀತಿ ನೀವು ಒಳ್ಳೆ ಫುಡ್ಡನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಕೂಡ ಹೇಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.